ಇಟ್ಕೊಂಬರಕ್ ನಾಚಿಕೆ ಆಗುತ್ತೆ ಅಂತ ನನ್ ಕೇಳಿ ಸುಸ್ತಾಗ ಆಯ್ತಾ ಇದೇ ಮನೆ ಚೆನ್ನಾಗಿದೆ. ಸನ್ರೈಸ್ ಆ ಕಡೆ ಆಗುತ್ತೆ, ನೀವ್ ಆಟಾಡ್ಕೊಂಡ್ ಬನ್ನಿ. Hi guys, welcome back to my YouTube channel. Make sure to like, comment, subscribe. I really don't know ಎಷ್ಟು ಜನ ನನ್ನ ವಿಡಿಯೋ ಫಾಲೋ ಮಾಡ್ತೀರಾ ಅಂತ. ಐ ಆಮ್ ಸಾರಿ, ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಐ ವಾಸ್ ಲಿಟಲ್ ಬಿಸಿ, ಮನೆ ಶಿಫ್ಟಿಂಗ್ ಎಲ್ಲ ಇದ್ದಿದ್ರಿಂದ. ಬಟ್ ನಾವು ಆಲ್ಸೋ ಐ ಆಮ್ ನಾಟ್ ಫೀಲಿಂಗ್ ಗುಡ್, ಬಟ್ ವಿಡಿಯೋ ಮಾಡಲೇಬೇಕಲ್ವಾ. ಲಾಸ್ಟ್ ವೀಕ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಈ ವೀಕ್ ಅಪ್ಲೋಡ್ ಮಾಡಲೇಬೇಕು. ನೋಸ್ ಬ್ಲಾಕ್ ಆಗಿದೆ, ಲಿಟಲ್ ಥ್ರೋಟ್ ಪೇನ್ ಇದೆ, ಬಟ್ ಐ ಆಮ್ ಡೂಯಿಂಗ್ ವಾಯ್ಸ್ ಓವರ್. ಲುಕ್ ಅಟ್ ಮೈ ಡೆಡಿಕೇಶನ್, ಎಷ್ಟು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಐ ವಾಂಟ್ ಜಸ್ಟ್ ಶೇರ್ ದಟ್ ನಂದು ಯೂಟ್ಯೂಬ್ ವ್ಲಾಗ್ ಏನಿತ್ತು, ಚನ್ನರಾಯಪಟ್ಟಣ ಟು ಮುಂಬೈ ಕಾರ್ ಟ್ರಾವೆಲ್ ಮಾಡೋದು, ಅದು ಜಸ್ಟ್ ಮಿನಿ ವ್ಲಾಗ್ ತರ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಇಟ್ ಕ್ರಾಸ್ಡ್ 100K ಪ್ಲಸ್ ವ್ಯೂ ಗೊತ್ತಾ. ಐ ಆಮ್ ಸೋ ಹ್ಯಾಪಿ. ಫ್ಯೂ ವಿಡಿಯೋಸ್ ಎಲ್ಲ 2 ಮಿಲಿಯನ್ ರೀಚ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬಟ್ ದಿಸ್ ಇಸ್ ಸ್ಪೆಷಲ್, ಯಾಕಂದ್ರೆ ತುಂಬಾ ಜನಕ್ಕೆ ರೀಚ್ ಆಗಿದೆ. ಎಕ್ಸ್ಪೆಷಲಿ ಮುಂಬೈಲಿರೋ ಕನ್ನಡದವ್ರಿಗೆಲ್ಲ ರೀಚ್ ಆಗಿದೆ, ಕಮೆಂಟ್ ಮಾಡಿದ್ದಾರೆ. ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದೆ ಮನೆ ಚೇಂಜ್ ಮಾಡ್ತಾ ಇದೀವಿ ಅಂತ. ದಿಸ್ ಇಸ್ ಪ್ರೀ ಮನೆ ಕ್ಲೀನಿಂಗ್ ಅಂಡ್ ಆಲುಕ್ಸೋ ವ್ಲಾಗ್. ಎಂಜಾಯ್. ಹೋಗ್ಬೇಕು ಅಂತ ನಾಚಿಕೆ ಆಗುತ್ತಂತೆ ಅವ್ರಿಗೆ. ಹೌದು, ಎಲ್ಲ ಈ ಕಾರ್ ದೊಡ್ಡ ಕಾರ್ ಹಿಡ್ಕೊಂಡು ಹೋಗ್ತಾರೆ. ನಾನು ಇದ್ರಲ್ಲಾರು ಒಂದ್ ಸ್ವಲ್ಪ ದುಡ್ಡು ಉಳಿಸೋಣ, ಒಂದು 2,000 ದುಡ್ಡು ಉಳಿಯುತ್ತೆ ಅಂತ ಕ್ಲೀನಿಂಗ್ ಮಾಡೋರ್ ತರ ಕರ್ಕೊಂಡು ಹೋಗ್ತಿಲ್ವೇ ನಮ್ಮ ನೋಡಮ್ಮ ಹೆಂಗ್ ಮಾಡ್ತಿದ್ದಾರೆ. ಕಿಚನ್ನು, 2 ಬಾತ್ರೂಮು, ಆಮೇಲೆ ಇನ್ನೇನು ಹೇಳಿದೀವಿ, ಒಂದು ಬೆಡ್ ಇತ್ತು, ಬೆಡ್ ಕ್ಲೀನಿಂಗಿಗೆ ಹೇಳಿದೀವಿ. ನೋ ಬ್ರೋಕರ್ ಅಲ್ಲಿ ಕ್ಲೀನಿಂಗಿಗೆ. ಫ್ಲೋರ್ ಕ್ಲೀನಿಂಗ್ ನಾವೇ ಮಾಡ್ಕೊಳ್ಳೋಣ, ಸುಮ್ಮನೆ ಯಾಕೆ ಅದಕ್ಕೆ ಏನು ಅದೇ ಎಷ್ಟೋ ಟೈಮ್ ಹಿಡಿಯುತ್ತೆ ಫ್ಲೋರ್ ಕ್ಲೀನಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಪುಟಾಣಿ ಮೊಳ್ಕೊಂಡು ಬಿಡ್ತು, ಪುಟಾಣಿ ಮೊಳ್ಕೊತು. ಇಟ್ಕೊಂಬರಕ್ ನಾಚಿಕೆ ಆಗುತ್ತೆ ಅಂತ ನನ್ ಕೇಳ್ಕೊಟ್ಟವ್ರೆ ಇಲ್ಲಿ ಅಪಾರ್ಟ್ಮೆಂಟ್. ಕೈಯಲ್ಲೇ ಫೋನ್ ಇಟ್ಕೊಂಡ್ಬಿಟ್ಟು ನನ್ ಫೋನ್ ಎಲ್ಲಿ ಅಂತ ಹುಡ್ಕಾಡ್ತಾ ಇದೀನಿ ನಾನು. ಕ್ಲಿನಿಕ್ಗೆ ಬಂದಿದ್ದಾರೆ ನೋ ಬ್ರೋಕರ್ ಇಂದ, ಜೊತೆಗೆ ಹೋಗ್ತಾ ಇದೀವಿ. ಅರ್ಬನ್ ಕಂಪ್ನಿ ಆರ್ ನೋ ಬ್ರೋಕರ್ ಆಪ್ಷನ್ ಇರುತ್ತೆ, ಈ ತರ ಡೀಪ್ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ. ಇನ್ನು ಬೇರೆ ಬೇರೆನೂ ಇರುತ್ತೆ ಅನ್ಸುತ್ತೆ, ನನ್ಗೆ ಯಾವ್ದು ಗೊತ್ತಿಲ್ಲ, ಇದೆರಡೇ ಗೊತ್ತಿರೋದು. ಸೊ ಅದಕ್ಕೆ ನೋ ಬ್ರೋಕರ್ ಅಲ್ಲಿ ಸ್ಲಾಟ್ ಶೆಡ್ಯೂಲ್ ಮಾಡಿದ್ದೆ. ಆಕ್ಚುಲಿ ಕಂಪ್ಲೀಟ್ ಮೂವ್ ಇನ್ ಕ್ಲೀನಿಂಗ್ ಅಂತಾನೆ ಇರುತ್ತೆ. ಮೂವ್ ಮಾಡೋಕ್ಕೂ ಮುಂಚೆ A to Z ಏನೇನಿದೆ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ನಾನ್ ಸ್ವಲ್ಪ ಬಜೆಟ್ ಪ್ಲಾನ್ ಮಾಡೋದ್ರಿಂದ ನೆಸೆಸರಿ ಇರೋದಕ್ಕೆ ಮಾತ್ರ ಬುಕ್ ಮಾಡಿದ್ದೆ. ಬಾಲ್ಕನಿ ಎಲ್ಲ ನಾವು ಕ್ಲೀನ್ ಮಾಡ್ತಾ ಇದೀವಿ. ಅಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ಗಿಡ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಅಲ್ಲೆಲ್ಲ ನೋಡಿ, ಆ ಮನೆ ಬಾಲ್ಕನಿಗಳಲ್ಲೆಲ್ಲ ನೀಟಾಗಿ ಹಾಕೊಂಡಿರ್ತಾರೆ, ಹಾಕೋಬೇಕಾದವ್ರು. ಎಲ್ಲ ಗಿಡ ಇಟ್ಕೊಳಕಿದೆ, ಇಲ್ಲೂ ಸ್ವಲ್ಪ ಗಿಡಗಳಿದೆ, ನಾವು ಇಲ್ಲೆಲ್ಲ ಮೇಂಟೈನ್ ಮಾಡ್ಕೊಬೇಕು. ಪುಟಾಣಿ ಯಾಕೋ ಹೇಳ್ತಾ ಇದ್ದಾರೆ, ಕೆಲಸದವರೆಲ್ಲ ಹೊಸಬ್ರು ಬಂದಿದಾರಲ್ಲ, ಸೊ ಅದಕ್ಕೆ ನೋಡಿ ಭಯ ಹೋಗ್ತಿತ್ತು ಅವ್ರು. ಬಿಸಿಲು ಕಣ, ಎಷ್ಟೋ ಬಿಸಿಲು ನೋಡಿಲ್ಲ. ಆಕ್ಚುಲಿ ಬಾತ್ರೂಮ್ ಒಬ್ರಿಗೆ, ಮ್ಯಾಟ್ರೆಸ್ ಒಬ್ರಿಗೆ ಹೇಳಿದ್ವಿ. ಇಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಈ ಬಾತ್ರೂಮ್ ಇಬ್ರು ಒಬ್ರೊಬ್ರು ಕ್ಲೀನ್ ಮಾಡ್ತಾ ಇದಾರೆ. ಲಾಸ್ಟ್ ಮ್ಯಾಟ್ರೆಸ್ ಉಳಿಯುತ್ತೆ, ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಓನರ್ ಕಡೆಯಿಂದ ಒಂದ್ ರೌಂಡ್ ಕ್ಲೀನಿಂಗ್ ಮುಗ್ದಿತ್ತು. ಅವ್ರು ಏನೇ ಮಾಡ್ಸಿದ್ರು ನಮ್ ಕಣ್ಣಾರ ನಾವು ಒಂದ್ಸಲ ಮಾಡ್ಸಿದ್ರೇನೆ ಸಮಾಧಾನ. ವೈ ಅರ್ಬನ್ ಕಂಪ್ನಿ ಆರ್ ನೋ ಬ್ರೋಕರ್ ಅಂತ ಹೇಳಿದ್ರೆ ತುಂಬಾ ನೀಟಾಗಿ ಕ್ಲೀನ್ ಮಾಡ್ತಾರೆ, ಡೀಪ್ ಕ್ಲೀನ್. ಈವನ್ ಎಂತ ಹಾರ್ಡ್ ಸ್ಟೇನ್ಸ್ ಇರ್ಬೋದು, ಅವ್ರ ಹತ್ರ ಕೆಮಿಕಲ್ಸ್ ಇರುತ್ತೆ, ಮೆಷಿನ್ಸ್, ಟೂಲ್ಸ್ ಎಲ್ಲ ಇರುತ್ತೆ, ಅದ್ರಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ. ಪ್ರೀವಿಯಸ್ ಕೂಡ ಎಲ್ಲ ಮಾಡ್ಸಿದೀನಿ. ಮೆಟ್ರೋ ಸಿಟಿಯಲ್ಲಿ ಇದ್ರೆ ಇದೊಂದು ಅಡ್ವಾಂಟೇಜ್, ಏನೇ ಕೆಲಸ ಇದ್ರೂ ಪ್ರಾಪರ್ ಆಗಿ ಪ್ರೊಫೆಷನಲ್ ಸಿಗ್ತಾರೆ ಮಾಡಿಸ್ಕೊಳ್ಳೋದಕ್ಕೆ. ನಮ್ಮ ಹತ್ರ ದುಡ್ಡು ಇರ್ಬೇಕಷ್ಟೇ. ದಿಸ್ ಇಸ್ ಸೆಮಿ ಫರ್ನಿಶ್ಡ್ ಮನೆ ಆಗಿರೋದ್ರಿಂದ ಒಂದು ಬೆಡ್ ಇತ್ತು ಓನರ್ ಕಡೆಯಿಂದ. ನಮ್ಮ ಹತ್ರ ಒಂದು ಬೆಡ್ ಕಾಟ್ ಇರೋದ್ರಿಂದ ಒಂದು ರೂಮಲ್ಲಿ ನಮ್ದು ಹಾಕೊಂಡ್ರೆ ಇನ್ನೊಂದು ಬೆಡ್ರೂಮಲ್ಲಿ ಈ ಕಾಟ್ ಇಡ್ಬೋದು ಅಂತ ವಿ ಆರ್ ಕೀಪಿಂಗ್ ಇಟ್. ಖುಷಿ ಆಗೋದ 200 ಕೊಟ್ಟ ತಕ್ಷಣ. ಪಾಪ ಅಂದ್ರೂ 11:30ಗೆ ಬಂದವರು 11:45 ಶುರು ಮಾಡಿದ್ರು. 2:15 ಇವಾಗ 2:15 ತನಕ ಕ್ಲೀನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ, ಪಳ ಪಳ ಅಂತ ಅಂತೀರ.
ಆಮೇಲೆ ಬಾಲ್ಕನಿ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ನೀಟಾಗಿ. ಕೊಟ್ಬಿಡ್ತು ಕೊಡು ಅಂದ ತಕ್ಷಣ. ಟೈಮ್ ಇವಾಗ 3:04 ಆಗಿದೆ. ಐಸ್ ಕ್ರೀಮ್ ಸುಸ್ತಾಗೋಯ್ತು. ಕ್ಲೀನ್ ಮಾಡಿ ಬಂದ್ಬಿಟ್ಟು ಏನು ಕ್ಲೀನಿಂಗ್ ಏನು ಅಂಥದ್ದು ನಾನೇನು ಕ್ಲೀನಿಂಗ್ ಮಾಡಲೇ ಬರೀ ಅಂದರೆ ಕಸ ಗುಡಿಸಿ ಮಾಪ್ ಮಾಡಿರೋದು ಅದನ್ನೆಲ್ಲ ಮಾಡೋದ್ರೂ ಸುಸ್ತಾಗ್ತಾ ಇದೆ. ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಬಂದ್ಬಿಟ್ರು. ಏನೋ ಮಾಡಲಿ ಏನು ಮಾಡಿದ್ರಿ ನೀವು ಮಾಡಲ್ಲ, ನೀನು ನನ್ನ ಕೈಲೇ ಮಾಡಿಸ್ತೀಯ ಅಂತ ಅನ್ಕೊಂಡ್ಬಂದ್ರು. ನಾನೇ ಮಾಡಿದ್ದು ಎಲ್ಲನೂ. ಟಿಪ್ಸೇ 400 ರೂಪಾಯಿ ಕೊಟ್ರಲ್ಲ, ಆ ಟಿಪ್ಸೇ 400 ರೂಪಾಯಿ ಕೊಟ್ಟಿದ್ರೆ ಅವರೇ ಮಾಡೋಗ್ತಿದ್ರು, ನಾವು ಮಾಡೋದೇ ಇರ್ತಾ ಇರಲಿಲ್ಲ. 400 ರೂಪಾಯಿ ಟಿಪ್ಸ್ ಕೊಟ್ಟರು. ಓಕೆ, ಇವಾಗ ಮನೆಗೆ ಹೋಗ್ತಾ ಇದೀವಿ. ನಾಡಿದ್ದು ಶುಕ್ರವಾರ ಬಂದ್ಬಿಟ್ಟು ಆಲುಗ್ಸೋ ಪ್ಲಾನ್ ಇದೆ. ನಾಳೆ ಮನೆಯಿಂದ ಅಮ್ಮ ತಂಗಿ ಅಜ್ಜಿ ಬರ್ತಾ ಇದ್ದಾರೆ. ಸೊ ನಾಳೆ ಬರೋ ಏನೂ ಪ್ಲಾನ್ ಇಲ್ಲ. ಇವಾಗ 3 ಗಂಟೆ. ಸರ್ ಇವಾಗ ತಾಜ್ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಡಿನ್ನರ್ಗೆ. ತಾಜ್ ಹೋಟೆಲ್. ನಮ್ಗೆಲ್ಲ ಏನಿಲ್ಲ, ಕರ್ಕೊಂಡೇ ಹೋಗಿಲ್ಲ. ಹೋಗಿ ನೋಡ್ಕೊಂಬಲ್ಲಿ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ ಅಂತ ಕಳಿಸ್ತಾ ಇದ್ದೀನಿ ಅಷ್ಟೇ. ಮನೆಯಿಂದ ಬರ್ತಾರೆ ಅಂತ ಜಾಮೂನ್ ಮಾಡಿದ್ದೆ, ಪರ್ಫೆಕ್ಟ್ ಆಗಿ ಬಂದಿತ್ತು. ನೋ ವಾಟ್, ಮದುವೆ ಮುಂಚೆ ನಂಗೆ ಏನು ಅಡ್ಗೆ ಬರ್ತಾ ಇರ್ಲಿಲ್ಲ. ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಸಿರಿ ಆಗ್ಬಿಡ್ತದೆ ಅದಕ್ಕೆ. ಖುಷಿ ಅದಕ್ಕೆ. ಹೆಂಗಿತ್ತಜ್ಜಿ ಬಸ್? ಇಷ್ಟು ದೂರ ಇದೆ. ಫಸ್ಟ್ ಮನೆಗೆ ಬಂದಿರೋಕ್ಕೆ ಕಷ್ಟ. ಕುತ್ಕೊಂಡ್ಬಂದಿದ್ರೆ ಸುಸ್ತಾಯ್ತಾ? ಏನಿಲ್ಲ, ದಡ ಮಧ್ಯದಲ್ಲಿ ಹಾಕಿ ಹಿಂದೆಗಡೆ ಹಾಕಿದ್ರೆ ಇನ್ನೂ ಇದು. ಆಮೇಲೆ ಈ ಬಸ್ ಎಷ್ಟೋ ಪರವಾಗಿಲ್ಲ, AC ಬಸ್. ಮಾಮೂಲಿ ಈ ತರ AC ಇಲ್ದೇ ಇರೋ ಬಸ್ ಆದ್ರೆ ಇನ್ನೂ ಎತ್ತಾಗುತ್ತೆ. AC ಇದ್ವಾ, ಕಿಟಕಿ ತೆಗಿಯಂಗಿಲ್ಲ. ನಿಲ್ಲಿಸ್ತಾರೆ. ಮುಜು 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 ಇಲ್ಲಿ. ಕಳ್ರ ಉಗ್ಗಿ ಉಗ್ಗಿ ಇಲ್ಲಿ. ಹೆಂಗೋಗಿದೆ? ಕನ್ನಡಿ ನೋಡಿ. ಅಯ್ಯೋ ಇರೋ ಗೈಡಲ್ಲಿಗೆ ಬ್ರೇಕ್ ತಿಕ್ಕಬೇಕು. ಉಗಿ ಉಗಿರಂಗಿ ಅಂತ ಹಂಗೆ ಉಗ್ಯದ. ಆಯ್ತು, ಆಯ್ತಾ? ತೊಳ್ಕೊ. ನೋಡ್ತಾರಲ್ಲ ಡೈಲಿ. ಉಗ್ಲೇ ಬರಕಲ್ಲ ಉಗಿಯೋದು. ಅಜ್ಜಿ ಕೂಡ ಮುತ್ತಜ್ಜಿ ಕೂಡ ಇತ್ತು. ಏನದು ಅಂತ ನೋಡ್ಬೋದು. ಕಾಯಿಬೇಕು ಅಮ್ಮ ಮುಂದಲ್ಲಿ. ಏನಾದ್ರು ಮಚ್ಚನ ಏನಾಗಿದೆ? ವೆನ್ಸ್ಡೇ ಹೋಗಿ ಮನೆ ಕ್ಲೀನ್ ಮಾಡಿ ಬಂದ್ವಿ. ಥರ್ಸ್ಡೇ ಮನೆಯವ್ರು ಬಂದ್ರು. ಇವತ್ತು ಫ್ರೈಡೇ ಆಲುಗ್ಸಕ್ ಹೋಗ್ತಾ ಇದೀವಿ. ಫ್ರೈಡೇ ರಾಹುಕಾಲ 10:30 ಆದ್ಮೇಲೆ ಶುರು. ಸೊ 10:30 ಒಳಗಡೆ ಆಲುಗ್ಸೋಣ ಅಂತ ಹೋಗ್ತಾ ಇದೀವಿ ಬೇಗ.
ಎಸ್ ಎಸ್ ಅನ್ನೋ ನಮ್ದೇ. ಆರಾಮಾಗಿದೆ, ತಕೊಂಬೋದು. ಬಾಗ್ಲಿಗಿಟ್ಟಮ್ಮ ಯಾಣ ಮಾಡಿ ನೀವು ಮಾಡಿ ಅಲ್ಲಿ ಆ ಪಾತ್ರೆಗೆ ಅದಕ್ಕೂ ಪೂಜೆ ಮಾಡೋ ಅಲ್ಲಿ ಪಾತ್ರೆಗೆ ಹಾಕಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಕೆಳಗಡೆ ಟೆಂಪಲ್ ಇದೆ ಆಯ್ತಾ, ನಾನು ತೋರಿಸ್ತೀನಿ ಮುಂದೆ. ನಾನು ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಅಲ್ಲಿ ಗಂಟೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಜೈ ಬಿಡೋ ಮಾಡ್ಬಿಡ. ಹಂಗೆ ಮಾಡಿ ಹೀಗೆ ಮಾಡಿ. ಈಗ ಈಗ ಬಿಡು, ಸರಿ ಆಗ. ಮಕ್ಕಳಿಗೆ ಹುಟ್ಟು ಬಾ ಸೂರ್ಯ ಊಟ. ನಿಮ್ಗೆ ಆ ಮನೆ ಚೆನ್ನಾಗಿದೆ, ಈ ಮನೆ ಚೆನ್ನಾಗಿದೆ? ಇದೆ. ಆ ಈ ಮನೆ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಮನೆನೂ ಚೆನ್ನಾಗಿದೆ. ನಿಮ್ಗೆ ಅಲ್ವಾ ಜಾಸ್ತಿ ಈ ಮನೆ ಇಷ್ಟ ಆಗಿದೆ? ಈ ಮನೆ ಚೆನ್ನಾಗಿದೆ. ಇದೇ ಸೈಲೆಂಟ್ ಆಗಿ ಚೆನ್ನಾಗೈತೆ. ಇದೇ ಮನೆ ಚೆನ್ನಾಗಿದೆ. ಅದು ಕನೆಕ್ಟ್ ಮಾಡೋದು ಮ್ಯೂಸಿಕ್ ಬರುತ್ತೆ ಅದರಲ್ಲಿ. ಕನೆಕ್ಟ್ ಮಾಡಬೇಕಾ ಬ್ಲೂಟೂತ್? ಇಲ್ಲಿ ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಲು ಉಗ್ಸಿ ತಿಂಡಿ ತಿನ್ಕೊಬರೋಣ ಅಂತ ಹೋದ್ವಿ. ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇತ್ತು ಹೋಟೆಲು. ದಾವಣಗೆರೆ ಬೆಣ್ಣೆ ದೋಸೆ ಥರ ಮಾತ್ರ ಇರಲ್ಲ ಟೇಸ್ಟು. ಇಲ್ಲೆಲ್ಲ ಮುಂಬೈ ಅವ್ರಿಗೆ ತಕ್ಕಂತೆ ಟೇಸ್ಟ್ನ ಆಲ್ಟರ್ ಮಾಡ್ಕೊಬಿಟ್ಟಿರ್ತಾರೆ. ಹೆಸರು ಮಾತ್ರ ಇರುತ್ತೆ ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ಅಂತ. ಅಲ್ಲಿ ಕೆಲಸ ಮಾಡೋರೆಲ್ಲ ಲೋಕಲ್ ಅವರೇ. ಅಲ್ಲಿ ನಮ್ಮ ಮನೆ ಹತ್ರ ಕೇರ್ಪೇಟೆ ಅವರೊಬ್ರು ದೋಸೆ ಅಂಗಡಿ ಇಟ್ಟಿದ್ರು. ಅವರು ಕೆಲಸದಲ್ಲಿ ಇಟ್ಕೊಂಡಿರೋರೆಲ್ಲ ಮುಂಬೈ ಅವರೇನೆ. ಇದು ನೋಡಿ ಮೈಸೂರು ಮಸಾಲ ದೋಸೆ. ಸ್ವಿಮ್ಮಿಂಗ್ ಪೂಲ್ ಆ ಕಡೆಯಿಂದ ತೋರಿಸ್ತೀನಿ, ಆ ಕಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ವಾಕ್ ಮಾಡ್ತಾ ಇದ್ರೆ ಅದದು ರೆಸಾರ್ಟ್ ಅಲ್ಲಿ ವಾಕ್ ಮಾಡ್ತಾ ಇದೀವಿ ಅನ್ನೋ ಥರ ಫೀಲು ಅಲ್ವಾ ರೀ? ನಮ್ಮ ಬಿಲ್ಡಿಂಗ್ ಅಲ್ಲಿ ಮೇಲೆ. ಅಜ್ಜಿ ಇಲ್ಲೇ ಇದ್ಬಿಡು. ಯಾವಾಗ್ಲಾರು ಬಂದು ಹಿಂಗೆ ವಾಕ್ ಮಾಡ್ಬೋದು, ವಾಕ್ ಮಾಡ್ಕೊಂಡು ಹೋಗ್ಬೋದು. ಹಾ, ವೆಲ್ ಮೇಂಟೈನ್ ಸ್ವಿಮ್ಮಿಂಗ್ ಪೂಲ್. ಬೆಳಗ್ಗೆನೂ ಕೂಡ ಕ್ಲೀನ್ ಮಾಡ್ತಾ ಇದ್ರು. ಇಲ್ಲಿ ಅಲ್ಲಿ ಟೆಂಪಲ್ ಇದೆ, ಅಲ್ಲಿ ಪ್ಲೇ ಏರಿಯಾ ಇದೆ ಪಾಪುಗೆ, ಇಲ್ಲಿ ಕೋರ್ಟ್ ಇದೆ. ನಾನು ಮಲ್ಟಿಪರ್ಪಸ್ ಕೋರ್ಟ್. ಅದು ನಾವೇನಾದ್ರು ಬ್ಯಾಡ್ಮಿಂಟನ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಏನಾದರೂ ಆಡ್ಬೋದು. ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು. ಬಿಸಿಲು ಇಲ್ಲೇ ಬೀಳುತ್ತೆ. ಸನ್ರೈಸ್ ಆ ಕಡೆ ಆಗುತ್ತೆ, ಸನ್ಸೆಟ್ ಈ ಕಡೆ ಆಗುತ್ತೆ. ಆಮೇಲೆ 13th ಫ್ಲೋರಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ನೋಡ್ಬೇಕು. ನೋಡ್ಕೊಂಬಂದ್ರೆ ನೀವು ಯಾವತ್ತು 13? ಮನೆ ತೋರಿಸ್ಬೇಕಾದ್ರೆ ನೋಡ್ರಿ ನೀವು. ಆ ಕಡೆ ಸ್ವಲ್ಪ ದೊಡ್ಡದಾಗಿ ಜಾಗ ಇತ್ತು. ಅಲ್ಲಿ ಕುತ್ಕೊಳ್ಳೋಕೆಲ್ಲ ಏನು ಜಾಗ ಇಲ್ವಾ? ಊರಕ್ಕೆ ಇದೆ. ಹ್ಮ್. ಅದೇ ಅದು ಕಾಣಿಸುತ್ತೆ. ಇಲ್ಲಿ ಜಿಮ್ ಇದೆ, ಜಿಮ್ ತೋರಿಸ್ತೀನಿ. ದೊಡ್ಡದಾಗಿದೆ ಜಿಮ್ ಆ್ಯಕ್ಚುಲಿ. ಇಲ್ಲಿ ನಮ್ಮ ಇದ್ದಿದ್ದು ಹಳೆ ಮನೆ ನಾನು ತೋರಿಸ್ತೀನಿ. ಮನೆ ಖಾಲಿ ಮಾಡಬೇಕಾದ್ರೆ ಒಂದ್ಸಲ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬಿಲ್ಡಿಂಗು. ಇಲ್ಲಿ ಟೆಂಪಲ್ ಇದೆ. ಗಣಪತಿ ಟೆಂಪಲ್. ಪ್ಲೇ ಏರಿಯಾ ತೋರಿಸ್ತೀನಿ ಯಾವ ಥರ. ಜಿಮ್ ತೋರಿಸ್ಬಿಡ್ತೀನಿ.
ಜಿಮ್ ಡೋರ್ ಓಪನ್ ಇದೆಯೋ ಕ್ಲೋಸ್ ಇದೆಯೋ ಗೊತ್ತಿಲ್ಲ. ಜಿಮ್ ಯೂಶಲಿ ಯಾವಾಗಲೂ ಟೈಮಿಂಗ್ಸಲ್ಲಿ ಓಪನ್ ಇರುತ್ತೆ, ಮಾರ್ನಿಂಗ್ ಈವ್ನಿಂಗ್. ಕ್ಲೋಸ್ ಆಗಿರ್ಬೋದು ಅನ್ಸುತ್ತೆ. ಟೈಮಿಂಗ್ಸ್ ಇರುತ್ತೆ, ಟೈಮಿಂಗ್ಸ್ ಬಿಡೋದು. ಜಿಮ್ ಕ್ಲೋಸ್ ಇದೆ. ಓಪನ್ ಇದ್ದಾಗ ತೋರಿಸ್ತೀನಿ. ಇಲ್ಲಿಂದ ಕಾಣಿಸತ್ತ ಅಂತ ನೋಡ್ತೀನಿ. ತುಂಬಾ ದೊಡ್ಡದಿದೆ ಜಿಮ್ ಆಕ್ಚುಲಿ. ಮಾಡ್ತೀವಿ, ಬರಕ್ಕಾಗತ್ತೆ ಅಂತ ಕೇಳಿ. ಎಷ್ಟು ಗಂಟೆಲ್ಲ ಅವೈಲಬಲ್ ಇರ್ತಾರೆ ಕೇಳಿ. ನನ್ನ ಫೋನ್ ಆ ಟೈಮಿಗೆ ಕರೆಕ್ಟಾಗಿ ಸ್ವಿಚ್ ಆಫ್ ಆಯಿತು. ಎಲ್ಲ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಇನ್ನೇನು ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ನೋಡ್ತೀರಾ, ನೀವು ಮನೆ ಇರ್ಬೋದು ಎಲ್ಲ ಏನಿದೆ ಅಂತ ತೋರಿಸ್ತೀನಿ. ಜಂಪ್ ಜಂಪ್ ಕಂದ ಜಂಪ್ 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 ಮಾಡ್ತಿದ್ಯಲ್ಲ ಗಂಡ. ಸೆಕ್ಯೂರಿಟಿ ಅಂಕಲ್, ಓ ನೀವು ಕೈಯಲ್ಲೆಲ್ಲ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂತೀರಾ? ಸೆಕ್ಯೂರಿಟಿ ಅಂಕಲ್ ತಿನ್ಕೊಟ್ರಾ? ಹಂಗೆ ಮೇಡಮ್ ಈಗ ನಮಸ್ತೆ ಮಾಡಿ ನಮಸ್ತೆ. ಹಂಗೆ ನಮಸ್ತೆ ಮಾಡಿ ಇನ್ನೊಂದ್ಸಲ ಮಾಡಿ ಅಮ್ಮ ನಮಸ್ತೆ ಮಾಡಿ. ಬೇಡ ಬಿಡಾಕದು ಮುಟ್ಬಾರ್ದು, ಸುಟ್ಬಿಡುತ್ತೆ. ಪಪ್ಪಗೆ ಮಾಡಿ, ಪಪ್ಪಗೆ ನಮಸ್ತೆ ಮಾಡಿಸಿ. ಗಂಧದ ಗಡಿ ಇಡಬೇಕು. ರೋಡಿಗೆ ಹೋಗೋ ಅಷ್ಟು ದೊಡ್ಡವರಾಗಿದ್ದಾರೆ, ಅಲ್ಲಿ ವೆಹಿಕಲ್ಸ್ ಬರಲ್ವಾ? ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ, ಹಂಗ ಓಡೋಗ್ತಾರೆ ಅಲ್ಲಿ. ಓಹೋ, ಭಯನೇ ಇಲ್ಲ ಸ್ವಲ್ಪನು. ಪಾಪು ಪಾಪು ಉಸ್ಕೊಂಡಿದೀವಿ ನಾವು. ನಾನು ಹೋಗಿರ್ತೀನಿ, ನೀವ್ ಆಟಾಡ್ಕೊಂಡ್ ಬನ್ನಿ. ಯಾಕೆ? ಅಯ್ಯೋ ಬೇಡ್ವಾ? ಮಮ್ಮ ಇಲ್ಲೇ ಇರ್ಬೇಕಾ? ಮಮ್ಮ ಅಡ್ಗೆ ಮಾಡ್ಬೇಕು ಹೋಗಿ. ಆಮೇಲೆ ಏನ್ ಊಟ ಮಾಡ್ತೀರಾ ನೀವು? ಮಮ್ಮ ಗೋಯಿಂಗ್. ನಾನು ಹೋಗ್ತೀನಿ ಕಂದ. ಬಾಯ್ 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 ಬಾಯ್. ಇಟ್ಟು ಬಂತು. ಬಾಯ್ 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 ಬಾಯ್. ಅದೇನ್ ಮಲ್ಕೊಂಡ್ ಹಂಗಾಡ್ತಾರ? ಬಾಯ್ 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 ಬಾಯ್. ಆಟಾಡ್ಕೊಂಡ್ ಬನ್ನಿ ಸ್ವಲ್ಪ. ಬನ್ನಿ. ಅಮ್ಮ ಬನ್ನಿ. ಅದ್ಯಾವ ಆಟ ಮಗಳು? ಅಯ್ಯೋ 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 ಅಯ್ಯೋ.